ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಸುದ್ದಿಗೋಷ್ಠಿಗೆ ಬಂದಿರತಕ್ಕಂಥ ಎಲ್ಲ ಹಿರಿಯ ಹಾಗೂ ನನ್ನ ಆತ್ಮೀಯ ಪತ್ರಕರ್ತ ಮಿತ್ರರಿಗೆ ಈ ಸುದ್ದಿಗೋಷ್ಠಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮುಖ್ಯವಾಗಿ ಈ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಸೇರಿರತಕ್ಕಂಥ ಎಲ್ಲ ಮುಖಂಡರು ಬಲಗೈ ಸಮುದಾಯದ ಸೇರಿದಂಥ ಮುಖಂಡರಾಗಿದ್ದಾರೆ. ಇಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಬಲಗೈ ಸಮುದಾಯದ ಮತದಾರರಿದ್ದೇವೆ. ಯಾವುದೇ ಒಂದು ಪಕ್ಷ ಕೂಡ ಬಲಗೈ ಸಮುದಾಯವನ್ನು ಕಡೆಗಣಿಸಿದರೆ ಅದಕ್ಕೆ ಪ್ರತಿಫಲ ಏನಾಗುತ್ತೆ ಅಂತ ಹೇಳಿ ಕಳೆದ ಲೋಕಸಭಾ ಎಲೆಕ್ಷನ್ನಲ್ಲಿ ಅರಿವಾಗಿರ್ತದೆ ಕೆಲವೊಂದು ಪಕ್ಷಗಳಿಗೆ. ಮುಖ್ಯವಾಗಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾಣಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗಿದೆ. ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಏನು BJP ಮತ್ತು JDS ಮೈತ್ರಿಯಾಗಿ ಕಣಕ್ಕಿಳಿಸುವಂಥ ಅಭ್ಯರ್ಥಿಗಳನ್ನು JDS ಕೊಡಬೇಕಾ BJP ಕೊಡಬೇಕಾ ಅನ್ನೋ ಒಂದು ನಿಟ್ಟಿನಲ್ಲಿ BJPಗೆ ಈ ಕ್ಷೇತ್ರವನ್ನು ಬಿಟ್ಟುಕೊಟ್ರೆ ಒಳ್ಳೆಯದು ಅನ್ನೋ ಒಂದು ಲೆಕ್ಕಾಚಾರವಿದೆ. ಯಾಕಂದರೆ ನಾವು ಹೇಳ್ತಾ ಇರೋದಲ್ಲ, ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಹಾಗೆಯೇ ಈ ದೇಶದ ರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ನಾನು ಯಾವುದೇ ಒಂದು ಪಕ್ಷದವರಲ್ಲ, ನಾವು ಈ ದೇಶದ ರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ನರೇಂದ್ರ ಮೋದಿಯವರು ಕೈಯನ್ನು ಬಲಪಡಿಸಬೇಕಾಗಿದೆ. ಅದಕ್ಕೆ ಒಂದೊಂದು MP ಕ್ಷೇತ್ರವು ಕೂಡ ತುಂಬ ಅಮೂಲ್ಯವಾಗಿದೆ. ಈ ಕ್ಷೇತ್ರದಿಂದ BJPಗೆ ಅಭ್ಯರ್ಥಿಯನ್ನು ಇಳಿಸಬೇಕು ಅಂತೇಳಿ JDS ಅವ್ರನ್ನೂ ನಾವು ಮನವಿ ಮಾಡ್ತೇವೆ, BJP ವರಿಷ್ಠರನ್ನು ಕೂಡ ನಾವು ಮನವಿ ಮಾಡ್ತೇವೆ, BJP ಅಭ್ಯರ್ಥಿಯನ್ನು ಇಲ್ಲಿ ಇಳಿಸಿ. ಯಾಕೆ ನೀವು ದಲಿತ ಸಂಘಟನೆಗಳವರು BJPಯ ವಿರೋಧವಾಗಿದ್ದರೆ ಯಾಕೆ ಇವಾಗ BJPಯ ಪರ ಮಾಡ್ತೀರಿ ಅನ್ನೋ ಒಂದು ಆಲೋಚನೆ ತಮ್ಮಲ್ಲಿ ಬರ್ಬೋದು. ಅದಕ್ಕೊಂದು ಸ್ಪಷ್ಟವಾದ ಉತ್ತರ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಆಗಲೇ ಹೇಳಿದ್ದೇನೆ, ನಾನು ಯಾವುದೇ ಪಕ್ಷದ ಪರ ಇಲ್ಲ. ಇಲ್ಲಿ ಮುಖ್ಯವಾಗಿ ನಮ್ಮ ಆರಾಧ್ಯ ದೈವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು, ಅವರ ಬಗ್ಗೆ ಒಳ್ಳೆ ನಿಲುವನ್ನು ಹೊಂದಬೇಕಾಗಿರ್ತಕ್ಕಂಥದ್ದು ಎಲ್ಲರ ಕರ್ತವ್ಯ. ಆ ದಿಟ್ಟಿನಲ್ಲಿ ನರೇಂದ್ರ ಮೋದಿಜಿಯವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಂಚತೀರ್ಥಗಳು ಅಂದರೆ ಅವರು 5 ಸ್ಥಳಗಳನ್ನು ಹುಟ್ಟಿದ ಮಧ್ಯಪ್ರದೇಶದಲ್ಲಿ ಹುಟ್ಟಿದಂಥ ಮಹು ಎಂಬಲ್ಲಿ ಆ ಪ್ರದೇಶವನ್ನು ಕೋಟ್ಯಾಂತರ ರೂಪಾಯಿ ಇದರಲ್ಲಿ ಅದನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಹಾಗೆಯೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪರಿನಿರ್ವಾಣ ಹೊಂದಿದಂಥ ಏನು ಆ ಸ್ಥಳ ಇದೆ, ಅಲ್ಲಿ ಕೋಟ್ಯಾಂತರ ರೂಪಾಯಿಯಲ್ಲಿ ಅಲ್ಲಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಕರ್ನಾಟಕಕ್ಕೆ ತಗೊಂಡ್ರೆ ಕರ್ನಾಟಕದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲೆಲ್ಲಿ ಕಾಲಿಟ್ಟರೋ ಅಲ್ಲಿ ಸ್ಮಾರಕವನ್ನು, ಅವರ ನೆನಪು ಸ್ಮಾರಕವನ್ನು ನಿರ್ಮಾಣ ಮಾಡಲಿಕ್ಕೆ ಹಣ ಕೂಡ ಬಿಡುಗಡೆ ಮಾಡಿ ಕಾಮಗಾರಿಯನ್ನು ಚಾಲ್ತಿಯಲ್ಲಿ ಮಾಡಲಿಕ್ಕೆ ಎಲ್ಲ ಜಿಲ್ಲಾಧಿಕಾರಿಗಳಿಗೂ ಬಿಡುಗಡೆ ಮಾಡಿದ್ದಾರೆ. ನಮ್ಮ ನಿಲುವು ಒಂದೇ, ಬಾಬಾ ಸಾಹೇಬ್ ಅಂಬೇಡ್ಕರ್, ನಮ್ಗೆ ಸತ್ಯ ಗೊತ್ತಾಗಿದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ
ಕಾಂಗ್ರೆಸ್ ಯಾವ ರೀತಿ ನಡೆಸ್ಕೊಳ್ತು, ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧವಾಗಿ ಅನಕ್ಷರಸ್ಥ ಆಗಿರ್ತಕ್ಕಂಥ ಕಾಜೋಲ್ಕರ್ ಅನ್ನೋ ಒಂದು ಅನಕ್ಷರಸ್ಥ ವ್ಯಕ್ತಿಯನ್ನು ಕಾಂಗ್ರೆಸ್ ನಿಲ್ಲಿಸಿ ಬಾಬಾ ಸಾಹೇಬರನ್ನು ಸೋಲಿಸಿದಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಕಾಂಗ್ರೆಸ್ ಉರಿಯ ಮಳೆ ಯಾರು ಅದರಲ್ಲಿ ಹೋಗಬೇಡಿ ಅಂತ. ಆದರೆ ನಮಗೆ ಗ್ಯಾಪ್ ಮಾಡಿದ್ರು. ಅವರ ಸಂಪರ್ಕದಲ್ಲಿ ಏನು ಕಾಂಗ್ರೆಸ್ಸು ಮತ್ತು ಇನ್ನು ಬೇರೆ ಬೇರೆ ಪಕ್ಷಗಳವರು ಈ BJP ಮತ್ತು ಪಕ್ಷದವರ ಜೊತೆ ವಿರೋಧಿ ಅಂತ ಹೇಳ್ಕೊಂಡೇ ಬಂದರು. ಆದರೆ ಇವತ್ತು ನಾವು ಅದನ್ನು ತುಲನೆ ಮಾಡಿದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಡಬೇಕಾಗಿರ್ತಕ್ಕಂಥ 1990ರಲ್ಲಿ ಕೊಟ್ಟರು. ಯಾರು ಕೊಟ್ಟರು? BJP ಬೆಂಬಲಿತ VP ಸಿಂಗ್ ಸರ್ಕಾರ ಕೊಟ್ಟಿದ್ದು 1990. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಯಾವತ್ತು ಬರಬೇಕಾಯಿತು ಭಾರತ ರತ್ನ? ಅದನ್ನು ಕೊಡಲಿಕ್ಕೆ ನೀವು ಉಲ್ಟಾ ಮಾಡಿದಿರಿ. ಆಮೇಲೆ ಬಾಬಾ ಸಾಹೇಬ್ ಅವರು ಬುದ್ಧ ಮತ್ತು ಧಮ್ಮ ಅನ್ನೋ ಒಂದು ಪುಸ್ತಕವನ್ನು ಪ್ರಚಾರ ಮಾಡಲಿಕ್ಕೆ ನೆಹರು ಅವ್ರಿಗೆ ಒಂದು ಪತ್ರ ಬರೀತಾರೆ. ನಾನು ಹೇಳ್ತಾ ಇರೋದ್ರಿಂದ ದಾಖಲೆಗಳಿದೆ, ಪತ್ರಗಳು ಬರೆದಿದ್ದಿದೆ, ಅದೆಲ್ಲ ನನ್ನ ರೆಕಾರ್ಡ್ಸ್ ಇದೆ. ಅವರಿಗೆ ಇದನ್ನು ಪ್ರಿಂಟ್ ಮಾಡಲಿಕ್ಕೆ ಸರ್ಕಾರದಿಂದ ಅನುವು ಮಾಡಿಕೊಡಿ ಅಂತ ಕೇಳಿದ್ರೆ ಫಾರಿನರ್ಸ್ ಬರ್ತಾರೆ. ಇದು ಕೊಡ್ತೀನಿ ಅಂತ ಫಸ್ಟ್ ಸ್ಟಾರ್ಟಿಂಗ್ ಹೇಳಿ ನಂತರದಲ್ಲಿ ಕೊಡೋದಿಲ್ಲ. ಪುಸ್ತಕನ ಪ್ರಿಂಟ್ ಮಾಡಲಿಕ್ಕೆ ಜಾಸ್ತಿ ಫಾರಿನರ್ಸ್ ಬರ್ತಾರೆ ಬುದ್ಧ ಜಯಂತಿ ದಿನ, ಅದನ್ನು ನೀವು ಅಲ್ಲಿ ಇದು ಮಾಡಿ ಸ್ವಲ್ಪ ಹಣ ಬರ್ತದೆ ಅಂತ ಹೇಳ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮರಣ ಹೊಂದಾಗ ರಾಜ್ಘಾಟ್ ಅಂತ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಪ್ಲೇಸ್ ಎಕರೆಗಟ್ಟಲೆ ನಿಮಗೆ ಒಂದು ಸುಂದರವಾದ ಸಮಾಧಿಗಳು ಸ್ಥಳಗಳನ್ನು ಕೊಟ್ಟು ಮಾಡ್ಕೊಂಡಿದ್ದೀರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಎಲ್ಲಿ ದಫನ್ ಮಾಡಲಿಕ್ಕೆ ಜಾಗ ಕೊಡಲಿಲ್ಲ. ಇವೆಲ್ಲ ವಿಚಾರಗಳನ್ನು ಮುಚ್ಚಿಟ್ಟಿದ್ದಾರೆ. ಈಗ ಅದು ಹೊರಗಡೆ ಬಂದಿದೆ. ಸಂವಿಧಾನವನ್ನು ತಿರ್ಸ್ತೀವಿ ಅಂತ ಹೇಳಿದಾಗ ನಾವು ಕೋಪದಲ್ಲಿ ಮಾತಾಡ್ತೀವಿ. ಅದೇ ಸಂವಿಧಾನ ತಿರ್ಸ್ತೀವಿ ಅಂತ ಹೇಳಿದ ವ್ಯಕ್ತಿಗಳನ್ನು ಅವರು ಸಂಪುಟದಿಂದ ವಜಾ ಮಾಡಿ ಬಿಸಾಕೋದು. ಏನು ನರೇಂದ್ರ ಮೋದಿಯವರು ಈಗ ಮಾಡಲಿಲ್ಲ. 2010ರಲ್ಲಿ ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದಾಗ ಒಬ್ಬ ಚಾಯ್ ಮಾರುವಂಥ ವ್ಯಕ್ತಿ ನಾನು ಈ ಸಂವಿಧಾನದಿಂದ ಇವತ್ತು ಮುಖ್ಯಮಂತ್ರಿ ಪದವಿಗೇರಿದ್ದಕ್ಕೆ ಅವಕಾಶ ಯಾರು ಕೊಟ್ಟರು ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಕ್ಕಂಥ ಸಂವಿಧಾನದ ಮುಖಾಂತರ ಆಗಿದೆ ಅಂತ ಹೇಳಿ ಅದನ್ನು ಆನೆಯ ಮೇಲೆ 2010ರಲ್ಲಿ ಗುಜರಾತಲ್ಲಿ ಆನೆಯ ಮೇಲೆ ಸಂವಿಧಾನದ ಪುಸ್ತಕವನ್ನು ಇಟ್ಟು ಮೆರವಣಿಗೆ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಕಾಲುಗಳಿಗೆ ನಮಸ್ಕಾರ ಮಾಡಿ ಅವರ ಆಡಳಿತವನ್ನು ನಡೆಸಲಿಕ್ಕೆ ಹೋದರು. ಸಂವಿಧಾನ ದಿವಸ ಅಂತ ಅವತ್ತೇ ಮಾಡೋಕ್ಕೆ ಹೋದರು. ಇವೆಲ್ಲ ವಿಚಾರಗಳೆಲ್ಲ ನಮಗೆ ಮಾಹಿತಿ ಕೊರತೆ ಇತ್ತು. ನಾವು ಲೀಡರ್ಸ್ ಎಡವಿದ್ದೀವಿ. ಈಗ ಎಡುವ ಪ್ರಶ್ನೆ ಇಲ್ಲ. ಮಾಹಿತಿಗಳೆಲ್ಲ ಬಹಿರಂಗ ಆಗಿದೆ. 10 ವರ್ಷಕ್ಕೆ ಸಂವಿಧಾನ ಮುಗಿದಾಗ್ತದೆ, ಮೀಸಲಾತಿ ಕಿತ್ತಾಕ್ತಾರೆ. ಎಲ್ಲಿ ಮೀಸಲಾತಿ ಕಿತ್ತಾಕೋದು? ಅದಕ್ಕೆ ನಾನು ಸ್ಪಷ್ಟನೆ ಕೊಡ್ತಾ ಇದ್ದೀನಿ. ಇವತ್ತು ಕೇಳ್ಬೋದು, ಬಲಗೈ ಕಾಂಗ್ರೆಸ್ಸಲ್ಲಿ ಬಲಗೈ ಕೊಡ್ತೀರಪ್ಪ, ಯಾಕೆ ನೀವು ಮಾಡಲ್ವಾ? ಅದಕ್ಕೆ ನನ್ನ ಉತ್ತರ ಇದೆ. ನಿಮ್ಮ ಮನಸ್ಸುಗಳಲ್ಲಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೆ ಇದೇ ನಮ್ಮ ಉತ್ತರ. ಯಾಕೆಂತಂದರೆ ನಾನು ಯಾವುದೋ ಒಂದು ಪಕ್ಷದ ಪರ ಇಲ್ಲ. ಇಲ್ಲಿ ಒಂದು ಸೀಟ್ ಬಂದರೆ ನರೇಂದ್ರ ಮೋದಿಜಿಯವರು ಮಾಡಿರ್ತಕ್ಕಂಥ ಕೆಲಸಗಳಿಗೆ ನಮ್ಮ ಚಿಕ್ಕದಾದ ಒಂದು ಕಾಣಿಕೆ. ಯಾಕಂದರೆ ನಾವು ಈ ದಲಿತ ಸಮುದಾಯದವರು ನಿಷ್ಠೆಗೆ ಹೆಸರು. ಯಾರ ಹತ್ರ ಆದರೂ ಒಂದು ಊಟ ತಿಂದುಬಿಟ್ರೆ ನಾವು ಅವ್ರು ಹೇಳಿದ ಕೆಲಸ ಮಾಡ್ಕೊಂಡು ಅಲ್ಲೇ ಇದ್ದಿರ್ತೀವಿ. ಸುಮಾರು ವರ್ಷಗಳಿದೆ. ಆ ನಿಯತ್ ನಮ್ಮ ರಕ್ತದಲ್ಲಿದೆ, ಇವತ್ತು ಹೋಗೋದಿಲ್ಲ. ಅದಕ್ಕೆ ನರೇಂದ್ರ ಮೋದಿಯವರ ಮತ್ತೊಮ್ಮೆ ಪ್ರಧಾನಿ ಆಗೋದಕ್ಕೋಸ್ಕರ ಈ ಒಂದು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಒಂದು BJP ಅಭ್ಯರ್ಥಿಯನ್ನು ಗೆಲ್ಲಿಸಿ ಕಳಿಸ್ಬೇಕು. ಈಗ ಕ್ಯಾಂಡಿಡೇಟ್ ಯಾರಾಗಬೇಕು ಅನ್ನೋದು ಪಕ್ಷದ ಸಂಬಂಧಪಟ್ಟಲ್ಲಿ BJPಗೆ ಸಂಬಂಧಪಟ್ಟ ಹಾಗೆ ಅದು ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ಕೊಳ್ಳಿ. ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ಕೊಳ್ಳಿ. ಇಲ್ಲಿ ಮಾತ್ರ ಪಕ್ಷದ ಅಭ್ಯರ್ಥಿ ಆಗಲಿ. ಯಾಕೆಂದರೆ ನಾವು ಇಂಥವ್ರಿಗೆ ಅಂತಂತಂದರೆ ತಪ್ಪಾಗತ್ತೆ. ಪಕ್ಷದ BJP ನಂಬಬೇಕಾಗಿರ್ತಕ್ಕಂಥ ದೇಶ ರಕ್ಷಣೆ. ಆ ರಕ್ಷಣೆಗೆ ಇಲ್ಲಿಂದ ಒಬ್ಬ ಅಭ್ಯರ್ಥಿ ಹೋಗಿ ಹಾಗೆ ಮಾಹಿತಿ ಕೊರತೆ ಇತ್ತಾಗಲೇ ಹೇಳಿದೆ. ಈಗ ತಮ್ಮ ನಿಲುವನ್ನು ಸ್ವಾಗತ ಮಾಡ್ತೇನೆ. ಮಾಹಿತಿ ಕೊರತೆ ಅಂತಂದರೆ ಈಗ ಕೆಲವೊಂದು ಅಭ್ಯರ್ಥಿಗಳು ನನಗೆ ಮಾತ್ರ ಗೊತ್ತಿತ್ತು, ಕೆಲವರಿಗೆಲ್ಲ ಗೊತ್ತಿತ್ತು. ಈಗ ಹಿಂದೆ
ಈ ಮಾಹಿತಿಗಳಿದ್ದಾಗ ನಾವೇನು ಮಾಡ್ತೀವಿ ಅದನ್ನು ಎಲ್ಲರಿಗೂ ಹಂಚ್ತಾ ಇದ್ದೀವಿ. ಈಗ ಪಂಚತೀರ್ಥ ಮಾಡಿದ್ರು, ಆ ಪಂಚತೀರ್ಥ ಮಾಡಿದಾಗ ನಮಗೆ ಸ್ವಲ್ಪ ಅರಿವಾಗಿದೆ. ಹೌದು ಹೌದು ಹೌದು. ಒಂದು 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 ಬಿ ಜೆ ಪಿಯ ಪ್ರಧಾನಮಂತ್ರಿ ಆಗೋದಕ್ಕೆ ಬಿ ಜೆ ಪಿ ಪಕ್ಷದಲ್ಲಿ ನರೇಂದ್ರ ಮೋದಿಯವರು ಮುಖ್ಯ. ನಮಗೆ ಅವರು ಪಕ್ಷ ಬಿ ಜೆ ಪಿಯಲ್ಲಿ ನಿಂತಿದ್ದಾರೆ. ನಾನು ಆಗಲೇ ಹೇಳಿದೆ, ಪಕ್ಷದ ಪರ ಆಗಿದ್ದರೆ ಇಂಥ ಕ್ಯಾಂಡಿಡೇಟ್ನೇ ಹಾಕಿ ಇಂಥವ್ರಿಗೆ ಮಾಡಿ ಅಂತ ಹೇಳ್ತಾ ಇದ್ದೆ. ಈಗ ನನ್ನ ಮೂಲಕ ಇಷ್ಟೇ, ನರೇಂದ್ರ ಮೋದಿಯವರು ಅಭ್ಯರ್ಥಿಯಾಗಿರ್ಬೇಕು, ಅವ್ರು ಪ್ರಧಾನಮಂತ್ರಿಯಾಗಿ ಗೆಲ್ಲಬೇಕು. ಅದಕ್ಕೆ ಅವ್ರ ಪಕ್ಷ ಅಂತ ಹೇಳ್ತಾ ಇದ್ರೆ ನಮ್ಗೆ ಪಂಚತೀರ್ಥ ಮಾಡೋದಕ್ಕೆ ನಮ್ಮ ಒಂದು ಕಾಣಿಕೆ. ಈಗ ನಾನು ಹೇಳಿದ ಹಾಗೆ ಬಿ ಜೆ ಪಿ ಕಡೆಯಿಂದ ಅಭ್ಯರ್ಥಿ ಆಗಬೇಕು ಅಂತ, ಯಾರಾಗಬೇಕು ಅಂತ ನನ್ನ ನಿಲುವು ನಾನು ಹೇಳಿದರೆ ಪಕ್ಷದ ಪರ ಆಗ್ಬಿಡ್ತೀನಿ, ಪಕ್ಷದವರ ಪರ ಆಗ್ಬಿಡ್ತೀನಿ. ಅದಕ್ಕೋಸ್ಕರ ಅಭ್ಯರ್ಥಿ ಇಲ್ಲಿ ಕೆಲಸ ಮಾಡಿ ಯಾರು ಸಮರ್ಪಕವಾಗಿ ಕೆಲಸ ಮಾಡಿ ಗೆಲ್ತಾರೆ ಅನ್ನೋದು ನಿಮಗೆ ಗೊತ್ತಿದೆ. ಯಾರಿಗೆ ಹಾಕಿದ್ರೆ ಸರಿ ಹೋಗುತ್ತಂತೆ ನೀವೇ ಮಾಹಿತಿಗಳು ಹಾಕ್ತಾ ಇರ್ತೀರಿ. ಯಾಕಂತಂದರೆ ಯಾರು ವರ್ಕ್ ಮಾಡ್ತಾರೆ, ಇನ್ಯಾರು ಇರ್ತಾರೆ ಅಂತ. ಹೌದು ಈಗ ನಾವು ಬಲಗೈ ಸಮುದಾಯದವರೇ ಆಗಿರೋ ಕಾರಣದಿಂದ ಬಲಗೈ ಸಮುದಾಯಕ್ಕೆ ಇರ್ತಕ್ಕಂಥ ಅಭ್ಯರ್ಥಿ ಇಲ್ಲ ಆದರೆ ಗೆಲ್ತಾರೆ ಅನ್ನೋ ಉದ್ದೇಶ. ಯಾಕೆ ಅಂತಂದರೆ ಇಲ್ಲಿ ಸಮುದಾಯದವ್ರು ಜಾಸ್ತಿ ಜನ ಇದ್ದೀವಿ. ಈಗ ನಾನು ಸಹಿತ ಬಲಗೈ ಸಮುದಾಯ ಆಗಿರ್ತಕ್ಕಂಥದ್ದು ಬೇಕಾದಾಗ ಯಾವುದೇ ಒಬ್ಬ ವ್ಯಕ್ತಿ ನಿಮ್ಮಲ್ಲೇ ಆಗಿರಲಿ, ಅದನ್ನು ನಮಗೂ ಆಸೆ ಇರ್ತದೆ ಬಲಗೈ ಸಮುದಾಯ ಆಗಬೇಕು. ಈಗ ತಯಾರಾಗಿರೋದು ಅಂತಂದರೆ ಈಗ ಪಕ್ಷದ ಪರ ನಾನು ಅಲ್ಲ ಅಂತ ಆಗಲೇ ಹೇಳಿದ್ದೀನಿ. ವಿಚಾರವನ್ನು ಈಗ ಪಕ್ಷದವರು ಬಿ ಜೆ ಪಿ ನಾವು ಆಗಲೇ ನೀವೊಂದು ಕೇಳ್ತೀರಿ, ಮತ್ತು ಈಗ ನಾವು ಯಾವುದೋ ಒಂದು ಹೆಸರು ಹೇಳಕ್ಕೆ ಹೋಗ್ತೀವಿ ಅಂತ ಇಟ್ಕೊಳ್ಳೋಣ, ಅದು ಹೇಳೋದಿಲ್ಲ. ಹೆಸರು ಹೇಳಕ್ಕೆ ಹೋದಾಗ ಏನಾಗುತ್ತಂದರೆ ಪಕ್ಷದ ಪರ ಆಗ್ತೀವಿ. ಈಗ ನಾನು ಕೇಳ್ತಾ ಇರೋದು ಪ್ರಧಾನಮಂತ್ರಿ ಒಂದು ಇದಾಗಬೇಕು. ಈಗ ಇಲ್ಲ ಆ ರೀತಿ ಆತಂಕ ಇಲ್ಲ. ಯಾಕಂದರೆ ಅವ್ರು ಕೆಲಸ ಮಾಡಿದರೆ ಆ ಪಕ್ಷದವ್ರು ಕೊಡ್ಬೋದು. ಅವ್ರು ಒಳ್ಳೆ ಕೆಲಸ ಮಾಡಿದರೆ ಅದನ್ನು ಇದು ಪರಿಗಣಿಸ್ಕೊಡ್ತಾರೆ ಸರ್. ಯಾರು ಸರ್? ಹೌದು ಸರ್. ಸರ್ ಈಗ ಈ ನಾವು ಹೋರಾಟಗಳು ಮಾಡ್ಕೊಂಡಿದ್ದವರು ಸುಮಾರು 10 ವರ್ಷಗಳಿಂದ ಈ ಕಡೆನೇ ರಾಜಕಾರಣದ ಕಡೆ ಸ್ವಲ್ಪ ಒಲವು ಬಂದಿರೋದು. ಈ ರಾಜಕಾರಣಕ್ಕೆ ಬಂದಾಗ ಬಲಗೈ ಸಮುದಾಯಕ್ಕೆ ಸಂಬಂಧಪಟ್ಟವ್ರು ನಾವೇ ಕ್ಯಾಂಡಿಡೇಟ್ ಆಗಿ ನಿಂತ್ಕೊಂಡು ಹೋಗಿದ್ದೀವಿ. ಹೌದು ಸರ್. ಅದು ಎಲ್ಲ ಪಕ್ಷದಲ್ಲಿ ಇರ್ತಕ್ಕಂಥ ಗೆಲ್ಲೋ ಒಂದು ಮಾನದಂಡ ಇರ್ತದಲ್ಲ, ಅದನ್ನು ಓಪನ್ ಆಗಿ ಹೇಳ್ಬೇಕಂತ ಪರಿಸ್ಥಿತಿ.